ನಮಸ್ತೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರುವಂಥ ಹುಣಸೆ ಹಣ್ಣಿನ ಚಿಗ್ಲಿಯನ್ನು ಮಾಡೋಣ. ಹುಣಸೆ ಹಣ್ಣಿನ ಚಿಗ್ಲಿಗೆ ನಾನು ಮೊದಲಿಲ್ಲಿ ಹುಣಸೆ ಹಣ್ಣನ್ನು 1 ಬೌಲಷ್ಟು ತೊಗೊಂಡ್ಬಿಟ್ಟು ಬಿಸಿಲಿಗೆ ಒಣ ಹಾಕಿದ್ದೀನಿ. ಬಿಸಿಲಲ್ಲಿ ನಾವು 1 ಅವರ್ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಡ್ರೈ ಆಗುತ್ತೆ. ಆಮೇಲೆ ಹುಣಸೆ ಹಣ್ಣಿನ ಚಿಗ್ಲಿ ಕೂಡ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು 1 ಸ್ಪೂನಷ್ಟು ಓಂ ಕಾಳನ್ನು ತೊಗೊಂಡಿದ್ದೀನಿ, ಮತ್ತು ಕರಿಬೇವಿನ ಸೊಪ್ಪು, 2 ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಜೀರಿಗೆ, 2 ಏಲಕ್ಕಿ ಮತ್ತು ಬಡೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದು ಸೋಂಪು ಕಾಳು ಅಂತಲೂ ಕೂಡ ಕರೀತಾರೆ. ಇದೆಲ್ಲವನ್ನು ಸಣ್ಣಕ್ಕೆ ಫಸ್ಟು ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಹುಣಸೆಹಣ್ಣಿನ ಜೊತೆಗೆ ಹಾಕಿಬಿಟ್ರೆ ಇದು ಬೇಗ ಪೇಸ್ಟ್ ಆಗೋಲ್ಲ. ಅದಕ್ಕೋಸ್ಕರ ಇದು ಫಸ್ಟ್ ಪೇಸ್ಟ್ ಆದಮೇಲೆ ನಾನು ಒಣಗಿಸಿರುವಂಥ 1 ಬೌಲಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ತೊಗೊಂಡ್ಬಿಟ್ಟು ಹಾಗೆ ಡ್ರೈ ಆಗಿ ನಾವು ಮಿಕ್ಸಿಯನ್ನು ಮಾಡ್ಕೊಳ್ಳೋಣ. ನೋಡಿ, ಈ ಥರ ನುಣ್ಣಗೆ ಪೌಡ್ರ್ ಆಗಿದೆ. ನೆಕ್ಸ್ಟ್ ಇದಾದಮೇಲೆ 2 ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ಹುಳಿ ಜಾಸ್ತಿ ಇದ್ದರೆ ಬೆಲ್ಲ ಜಾಸ್ತಿ ಹಿಡಿಯುತ್ತೆ, ಇಲ್ಲ ಅಂತಂದರೆ ಕಡಿಮೆ ಹಿಡಿಯುತ್ತೆ. ಈ ಥರ ನಾನು ಮಿಕ್ಸಿ ಜಾರಲ್ಲಿ ಸಣ್ಣಗೆ ಮಾಡ್ಕೊಂಡಿದ್ದೀನಿ. ಈ ಥರ ಪೇಸ್ಟ್ ಆಗಿದೆ ನೋಡಿ, ನುಣ್ಣಗೆ ತುಂಬ ಚೆನ್ನಾಗಿ ಪೇಸ್ಟ್ ಬಂದಿದೆ. ಇದಕ್ಕೆ ಸ್ವಲ್ಪ ನಾನು ಒಳಕಲ್ಲಲ್ಲಿ ಸ್ವಲ್ಪ ಒಳ್ಳೆಣ್ಣೆಯನ್ನು ಹಾಕಿಬಿಟ್ಟು ಈ ಥರ ನುಣ್ಣಗೆ ನಾದ್ಕೊಂಡಿದ್ದೀನಿ. ಅಂದರೆ ಈ ಥರ ಬೌಲ್ ಥರ ಚೆನ್ನಾಗಿ ಬರುತ್ತೆ ಅಂತಂದ್ಬಿಟ್ಟು. ನೆಕ್ಸ್ಟ್ ಇದನ್ನು ಐಸ್ ಕ್ರೀಮ್ ಕಡ್ಡಿಗೆ ನಾವು ಇಂಬ್ಲಿ ಥರ ಪೇಸ್ಟ್ ಮಾಡ್ಬೋದು. ಇಂಬ್ಲಿ ಹೇಗೆ ಅಂಗಡಿಯಲ್ಲಿ ಸಿಗುತ್ತೋ ಆ ಥರ ಮಕ್ಕಳಿಗೆ, ದೊಡ್ಡವ್ರಿಗೆ ತುಂಬ ಇಷ್ಟ ಆಗುತ್ತೆ. ಇದನ್ನು ನಾವು ಫ್ರಿಜ್ಜಲ್ಲಿ ಇಡಬೇಕು ಅಂತ ಏನಿಲ್ಲ, ಸುಮ್ಮನೆ ಡ್ರೈ ಆಗಿಟ್ಟರೂ ಕೂಡ 1 ಮಂತ್ವರೆಗೂ ತುಂಬ ಚೆನ್ನಾಗಿರುತ್ತೆ. ದೊಡ್ಡವ್ರಿಗೂ ಇಷ್ಟ ಆಗುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ. ಹುಳಿ ಹುಳಿ, ಖಾರ ಖಾರ, ರುಚಿಯಾಗದಂಥ ನಾವು ಹುಣಸೆ ಹಣ್ಣಿನ ಚಿಗ್ಲಿಯನ್ನು ಮಾಡ್ಬೋದು. ಈ ಬೇಸಿಗೆ ಟೈಮಲ್ಲಂತೂ ಮಾಡಿಸಿರುವಂಥ ರೆಸಿಪಿ. ನೀವು ಕೂಡ ಈಸಿಯಾಗಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ಸ್ ಮಾಡಿ, ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.